ಭಾರತೀಯ ಜನತಾ ಪಕ್ಷಕ್ಕೆ ಇತ್ತೀಚೆಗೆ ಮರಳಿದ ಸಿದ್ದಾಪುರದ ಯುವ ಧುರೀಣ ಡಾಕ್ಟರ್ ಶಶಿಭೂಷಣ್ ಹೆಗಡೆ ಶುಕ್ರವಾರ ಗೋಕರ್ಣಕ್ಕೆ ಭೇಟಿ ನೀಡಿ ಕಾರ್ಯಕರ್ತರ ಸಭೆ ಮತ್ತು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ಈ ಹಿಂದೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಸ್ಪರ್ಧಿಸಿದ ವೇಳೆ ಹಾಗೂ ನಂತರದ ದಿನದಲ್ಲಿ ಇಲ್ಲಿನ ಹಲವು ಕಾರ್ಯಕರ್ತರ ನಡುವೆ ಆತ್ಮೀಯ ಒಡನಾಟ ಹೊಂದಿದ್ದು ಪ್ರಸ್ತುತ ಪುನಃ ಪಕ್ಷಕ್ಕೆ ಮರಳಿ ಬಂದಿರುವುದರಿಂದ ಅವರೆಲ್ಲರನ್ನ ಒಟ್ಟಾಗಿಸಿ ಪಕ್ಷದ ಗೆಲುವಿಗೆ ಕಾರ್ಯತಂತ್ರದ ಕುರಿತು ಚರ್ಚಿಸಿದ್ರು. ನಂತರ ವಿವಿಧ ಕಡೆ ತೆರಳಿ ಪಕ್ಷದ ಅಭ್ಯರ್ಥಿ ಹಾಗೂ ಹಾಲಿ ಶಾಸಕ ದಿನಕರ್ ಶೆಟ್ಟಿ ಪರ ಪ್ರಚಾರ ಕೈಗೊಂಡರು. ಈ ವೇಳೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಸಂಚಾಲಕ ಎಂಜಿ ಭಟ್, ಮಂಡಲಾಧ್ಯಕ್ಷ ಹೇಮಂತ್ ಕಾಂವ್ಕರ್, ಪ್ರಶಾಂತ್ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು, ಪಕ್ಷದ ಜಿಲ್ಲಾ ಕಮಿಟಿಯ ಗಣೇಶ್ ಪಂಡಿತ್, ಸ್ಥಳೀಯ ಪಕ್ಷದ ಪ್ರಮುಖರಾದ ಆನಂದ್ ನಾಯಕ್ ಹಿರೇಗುತ್ತಿ, ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್, ಜಗದೀಶ್ ಅಂಬಿಗ, ವನಿತಾ ಗೌಡ, ವೆಂಕಟರಮಣ್ ಕವರಿ, ಶ್ರೀನಿವಾಸ್ ನಾಯಕ್ ನಾಡು ಮಾಸ್ಕೇರಿ, ದಯಾನಂದ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಭಾಕರ್ ಪ್ರಸಾದ್, ಪಾರ್ವತಿ ಶೆಟ್ಟಿ, ಶೇಖರ್ ನಾಯ್ಕ್, ಲಕ್ಷ್ಮೀಶ್ ಗೌಡ, ಸ್ಥಳೀಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಭಿವೃದ್ಧಿ, ಹಿಂದುತ್ವ, ರಾಷ್ಟ್ರೀಯತೆಗೆ ಒತ್ತು ನೀಡಿ ಬಿಜೆಪಿ ಚುನಾವಣೆಯನ್ನ ಎದುರಿಸುತ್ತಿದ್ದು ಮತದಾರರು ಬಿಜೆಪಿಗೆ ಆಶೀರ್ವದಿಸಬೇಕೆಂದು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ. ಭಟ್ಕಳ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸನಾತನ ಧರ್ಮದ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿದ ಮಾತು ಕಾಂಗ್ರೆಸ್ ಹಿಂದೂಗಳ ವಿರುದ್ಧ ಇದೆ ಎನ್ನುವುದು ಸೂಚಿಸುತ್ತದೆ. ಕಾಂಗ್ರೆಸ್ ಜೆಡಿಎಸ್ ಮುಸ್ಲಿಮರ ಪರ ಇರುವ ಪಕ್ಷವಾಗಿದೆ. ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಲು ಬಿಜೆಪಿ ಅಭ್ಯರ್ಥಿ ಸುನಿಲ್ ನಾಯ್ಕ್ ಅವರನ್ನ ಮತ್ತೊಂದು ಅವಧಿಗೆ ಗೆಲ್ಲಿಸಿಕೊಂಡು ಬರಬೇಕಾದ ಹೊಣೆಗಾರಿಕೆ ಜನರ ಮೇಲೆ ಇದೆ ಎಂದರು. ಬಿಜೆಪಿ ಮೀನುಗಾರರ ಪರ ಕೆಲಸ ಮಾಡಿಕೊಂಡು ಬಂದಿದ್ದು 50,000 KL ರಷ್ಟಿದ್ದ ಡೀಸೆಲ್ ಸಬ್ಸಿಡಿಯನ್ನ 2 ಲಕ್ಷ KLಗೆ ಏರಿಕೆ ಮಾಡಿದೆ. ಸೀಮೆ ಎಣ್ಣೆಯನ್ನ 1488 KLಗೆ ಹೆಚ್ಚಿಸಿದೆ. ಡಬಲ್ ಎಂಜಿನ್ ಸರ್ಕಾರದಿಂದ ಮಾತ್ರ ಇದು ಸಾಧ್ಯವಾಗುತ್ತದೆ ಎನ್ನುವುದನ್ನು ಮತದಾರರು ಅರಿತುಕೊಳ್ಳಬೇಕು ಎಂದರು. ನಾನು ಒಂದು ಉದಾಹರಣೆ ಕೊಡಬಹುದಾದ್ರೆ, ನಾನು ಕರಾವಳಿ ಕ್ರಿಯಾ ಸಮಿತಿ ಮೀನುಗಾರ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿದ್ದೆ 12 ವರ್ಷ. ಆವಾಗ ಕಾರವಾರದಿಂದ ಉಳ್ಳಾಳದವರೆಗೆ ಎಲ್ಲ ಸಂಘಟನೆಗಳನ್ನ ಒಂದುಗೂಡಿಸಿದ್ದೆ. ಭಟ್ಕಳಕ್ಕೂ ಮುರುಡೇಶ್ವರ ಮತ್ತೆ ಹೊನ್ನಾವರಕ್ಕೂ ಕೂಡ ಬೇಕಾದಷ್ಟು ನಾನು ಬಂದಿದ್ದೆ ಮೀನುಗಾರರ ಸಮಸ್ಯೆಗಳ ಪರಿಹಾರ. ಎರಡೇ ಉದಾಹರಣೆ ಕೊಡ್ತೀನಿ. ಡೀಸೆಲ್ ಸಬ್ಸಿಡಿ ಪ್ರಾರಂಭ ಆದಾಗ ಕೇವಲ 50,000 KL ಇತ್ತು. ನಮ್ಮ ಪರ್ಸಿನ್ ಬೋಟ್ನವರಿಗೆ, ಟ್ರಾಲ್ ಬೋಟ್ನವರಿಗೆ, ಡೀಪ್ ಸಿ ಬೋಟ್ನವರಿಗೆ 50,000 KL. ಮೊನ್ನೆಯ ಬಜೆಟ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರು 2 ಲಕ್ಷ KL ಅನ್ನ ಡೀಸೆಲ್ ಸಬ್ಸಿಡಿ ಡೀಸೆಲ್ ಅನ್ನ ಮಂಜೂರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಅತ್ಯಂತ ಸಂತೋಷದಿಂದ ಕೃತಜ್ಞತಾಪೂರ್ವಕವಾಗಿ ಹೇಳಬೇಕಾಗುತ್ತದೆ. ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚುತ್ತಲೇ ಇದ್ದು ಬೋರ್ವೆಲ್ ಕೆಲಸಕ್ಕೆ ಮಾಜಿ ಶಾಸಕರು ಅಡ್ಡಿಪಡಿಸುತ್ತಿರುವುದು ಖಂಡನೀಯ ಎಂದು ಶಾಸಕ ಸುನಿಲ್ ನಾಯ್ಕ್ ಮಂಕಾಳರ ಹೆಸರನ್ನ ಎತ್ತದೆ ವಾಗ್ದಾಳಿ ನಡೆಸಿದ್ರು. ಕ್ಷೇತ್ರದಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಂಡಿದೆ. ಜನರು ನೀರಿಗಾಗಿ ಪರದಾಡ್ತಿದ್ದಾರೆ. ನೀತಿ ಸಂಹಿತೆ ಜಾರಿಗೆ ಮೊದಲೇ ಆರಂಭವಾದ ರಸ್ತೆ ಕಾಮಗಾರಿಗೂ ತಡೆಯೊಡ್ಡುತ್ತಿದ್ದಾರೆ. ನನ್ನ ಮೇಲೆ ಸಿಟ್ಟಿದ್ದರೆ ಮಾಜಿ ಶಾಸಕರು ನನಗೆ ತೊಂದರೆ ಕೊಡಲಿ, ಅದನ್ನ ಎದುರಿಸುವ ಶಕ್ತಿ ನನಗೆ ಇದೆ. ಆದ್ರೆ ಜನರಿಗೆ ತೊಂದರೆ ಕೊಡುವ ಕೆಲಸ ಮಾಡಬಾರದು. ಈಗಾಗಲೇ ಶರಾವತಿ ನದಿಯ ನೀರನ್ನ ಭಟ್ಕಳ ಬೆಳಕೆಯವರೆಗೆ ತಲುಪಿಸುವ 240 ಕೋಟಿ ವೆಚ್ಚದ ಕಾಮಗಾರಿಗೆ ಈಗಾಗಲೇ ಭೂಮಿ ಪೂಜೆ ನೆರವೇರಿದೆ. ಮುಂದಿನ 6 ತಿಂಗಳಿನಲ್ಲಿ ಕಾಮಗಾರಿ ಆರಂಭಿಸಲಾಗುವುದು ಎಂದು ವಿವರಿಸಿದರು. ಅದಕ್ಕೆ ಹೆಗಲು ಕೊಡುವಂತ ಕೆಲಸ ಒಬ್ಬ ಶಾಸಕನಾಗಿ ಮಾಡ್ತೇನೆ, ಆದ್ರೆ ಸಾಮಾನ್ಯ ಜನರ ಬಾಳ ಜೊತೆ ಆಟ ಆಡುವಂತ ಕೆಲಸ ನೀವು ಮಾಡಬಾರ್ದು. ಇವತ್ತು ಈಗಾಗಲೇ ನನ್ನ ವೈಯಕ್ತಿಕ ಲೆಕ್ಕಗಳನ್ನ ಕೇಳಿದ್ರಿ. ನಾನು PLD ಬ್ಯಾಂಕ್, ನನ್ನ PLD ಬ್ಯಾಂಕ್, ನನ್ನ ಅಧ್ಯಕ್ಷ ಇರ್ತಕ್ಕಂಥ ಬ್ಯಾಂಕ್ ನಲ್ಲಿ ಸುನಿಲ್ ನಾಯ್ಕರು ಏನೋ ವ್ಯವಹಾರ ಮಾಡ್ತಾರೆ ಅಂತಕ್ಕಂಥ ಈಗಾಗಲೇ ಚುನಾವಣಾ ಅಧಿಕಾರಿ ದೂರನ್ನ ಕೊಟ್ಟಿದ್ರಿ. ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. ಅದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸ ನಾನು ಮಾಡ್ತೇನೆ. ಆದ್ರೆ ಜನರಿಗೆ ಸಮಸ್ಯೆ ಮಾಡುವಂತ ಕೆಲಸ ಇವತ್ತು ನೀವು ನಿಲ್ಲಿಸಬೇಕು. JDS ಯಾವುದೇ ಒಂದು ಭಾಷೆ ಇಲ್ಲ, ನಮಗೆ ನೀರು ಬೇಕು. ಇವತ್ತು ಅತಿಕ್ರಮಣ ಜಾಗದಲ್ಲಿ ಆಗಿರ್ಬೋದು, ಎಲ್ಲಾ ಭಾಗದಲ್ಲೂ ಒಬ್ಬ ಶಾಸಕನಾಗಿ ನೀರು ಪೂರೈಕೆಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಬೋರ್ವೆಲ್ಗಳನ್ನ ನಡೆಸಬೇಕು, ಎಲ್ಲಿ ಬೋರನ್ನ ಅವರೇ ಸ್ವಂತ ಖರ್ಚದಲ್ಲಿ ಏನು ವ್ಯಕ್ತಿಗಳಿದ್ದಾರೆ ಅವರು ಸ್ವಂತ ಖರ್ಚಲ್ಲಿ ಇವತ್ತು ಬೋರ್ ಹೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನಿಲ್ಲಿಸುವಂತ ಕೆಲಸ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಕಾಳು ಮಾಡ್ತಾ ಇದ್ದಾರೆ. ಅದನ್ನ ಈ ವಾಹಿನಿ ಮುಖಾಂತರ ಹೇಳಿ ಬಯಸ್ತೇನೆ. ಅದನ್ನು ಕೂಡಲೇ ನಿಲ್ಲಿಸಬೇಕು. ಬೋರ್ ಗಾಡಿಯನ್ನು ಹಿಡಿದು ಇವತ್ತು ಒಳಗೆ ತಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೇ ರಸ್ತೆಗಳು ಏನು ನೀತಿ ಸಂಹಿತೆಗಿಂತ ಮೊದಲು ಪ್ರಾರಂಭ ಆಗಿರ್ತಕ್ಕಂಥ ರಸ್ತೆಗಳನ್ನ ಇವತ್ತು ಎಲ್ಲಾ ಭಾಗದಲ್ಲೂ ನಿಲ್ಲಿಸುವಂತ ಕೆಲಸ ಇವತ್ತು ಕಾರ್ಯಕರ್ತರು ಇಲಾಖೆ ಮೂಲಕ ನಿಲ್ಲಿಸುವಂತ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ.
ಇವತ್ತು ಕುಡಿಯುವ ನೀರಿನ ಏನು ಸಮಸ್ಯೆಗಳಿದೆ ಅದನ್ನ ನಿಲ್ಲಿಸಬೇಕು ಕೂಡ, ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಇದಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸುವಂತ ಕೆಲಸ ಮಾಜಿ ಶಾಸಕರು ಮಾಡಬಾರ್ದು. ಜನರಿಗೆ ಹಿತವಾಗಿರ್ತಕ್ಕಂಥ ನೀವು ಇಲ್ಲಿ ನಾವೆಲ್ಲರೂ ನಮ್ಮವರು ಅಂತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಗೋವಾ ಶಾಸಕ ಉಲ್ಲಾಸ್, ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಉಪಸ್ಥಿತರಿದ್ದರು. ಮುರುಡೇಶ್ವರದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ರಾಜಕೀಯ ಸಭೆಯಲ್ಲಿ ನಾಮಧಾರಿ ಸಮಾಜದ ಪ್ರತಿನಿಧಿಯಾದ ಗೇರುಸೊಪ್ಪಾದ ಮಂಜುನಾಥ್ ನಾಯ್ಕ್ ಸಮಾಜದ ಮತ್ತು ಕಟ್ಟಡದ ಕುರಿತು ಮಾತನಾಡಿರುವುದು ಅವರ ಅಜ್ಞಾನವನ್ನ ಎತ್ತಿ ತೋರಿಸುತ್ತದೆ ಎಂದು ಎನ್ಕೆ ನಾಯ್ಕ್ ಹೇಳಿದರು. ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಜುನಾಥ್ ನಾಯ್ಕ್ ತಾಲೂಕು ಸಂಘದ ಅಧ್ಯಕ್ಷರಾಗಿದ್ದು, ಜಿಲ್ಲಾ ಸಂಘದ ಅಧ್ಯಕ್ಷರು ಆರ್ಎನ್ ನಾಯ್ಕ್ ಆಗಿದ್ದು, ಜಿಲ್ಲಾ ಸಂಘದ ಸುಪರ್ದಿಯಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ಮಂಜುನಾಥ್ ನಾಯ್ಕರು ರಾಜಕೀಯ ಪಕ್ಷದ ಸಭೆಯಲ್ಲಿ ನಮ್ಮ ಸಮುದಾಯದ ಕಟ್ಟಡದ ವಿಷಯ ತೆಗೆದು ಮಾತನಾಡಿದ್ದು ಸರಿಯಲ್ಲ ಎಂದರು. ಈಗ ಈ ಸರ್ಕಾರ ಅದರಲ್ಲಿ ಈಗ ರಾಜಕೀಯ ಫಂಕ್ಷನ್ ಅಲ್ಲಿ ಇದು ತರಬಾರ್ದಾಗಿತ್ತು, ಇದು ಅವಶ್ಯ ಆಗಿತ್ತು. ಮತ್ತೆ ಅದ್ರ ಮೇಲಾಗಿ ನಮ್ಮ ದೊಡ್ಡ ದೊಡ್ಡ ಮುಖಂಡಿದ್ದರಲ್ಲಿ MP ನಮ್ಮ ಹರಿಪ್ರಸಾದ್ ಇದ್ದಾರೆ, ಅವ್ರ ಮುಂದೆಲ್ಲ ಈ ತರ ಇಲ್ಲ ಸುಳ್ಳು ಭಾಷಣ ಮಾಡೋದು ಯಾರು ಅನಾವಶ್ಯಕ ಈ ಕಟ್ಟಡದ ಬಗ್ಗೆ ಎಲ್ಲ ಅಲ್ಲಿ ಹೋಗ್ಕೊಂಡು ಭಾಷಣ ಮಾಡೋದಲ್ಲ. ನಿಮ್ಮದು ಭಾಷಣ ಇದ್ರೆ ಕಾಂಗ್ರೆಸ್ ಮಾಡಿದ ಬಿಜೆಪಿ ಯಾರದೇ ಇರಲಿ, ರಾಜಕೀಯದ ಪಕ್ಷದ ಭಾಷಣ ಇದ್ರೆ ನಿಮ್ಮ ಅಭಿವೃದ್ಧಿ ಹೇಳಿ, ನೀವು ಜನಕ್ಕೆ ಮಾಡೋದ ಅಭಿವೃದ್ಧಿಯನ್ನು ತೋರಿಸಿ. ಅದು ಬಿಟ್ಟು ಯಾವುದೋ ಸಂಘದ ಕಟ್ಟಡ ಇಟ್ಟು ಇದು ಮಾಡಲಿಲ್ಲ, ಶಾಸಕರು ಕೊಡ್ಲಿಲ್ಲ, ಮತ್ತೊಂದು ಇವ್ರು ಕೊಡ್ಲಿಲ್ಲ. ಈಗ ನೋಡಿ, ಸರ್ಕಾರದ ಬರುವಂತ ಹಣ ಯಾವುದೇ ಪಾರ್ಟಿ ಇರಲಿ ಅದು ಸರ್ಕಾರ ಜನಗಳಿಗೆ ಕೊಟ್ಟಿರ್ತಾರೆ. ಈ ಹಿಂದೆ ಶಾಲಾ ಶೆಟ್ಟರು MLA ಇದ್ರು, ಅದಕ್ಕೆ 50 ಲಕ್ಷ ಕೊಟ್ಟಿದ್ದಾರೆ. ಅದು ನಾವು ಅವರ ಅಭಿನಂದನೆ ಸಲ್ಲಿಸಿ, ನಾವು ಫಂಕ್ಷನ್ ಅಲ್ಲೇ ದೊಡ್ಡ ಅಭಿನಂದನೆ ಸಲ್ಲಿಸಿದೆ ಅವರು. ನ್ಯಾಯವಾದಿ ವಿಕ್ರಮ್ ಆರ್ ನಾಯ್ಕ್ ಮಾತನಾಡಿ, ಮಂಜುನಾಥ್ ನಾಯ್ಕರಿಗೆ ಕಟ್ಟಡ ಭಿಕ್ಷೆ ಬೇಡಿ ಕಟ್ಟಿದ್ದಾರೆ ಎಂದು ಹೇಳುವ ಅಧಿಕಾರ ಇಲ್ಲ. ಅವರ ಮಾತಿನಿಂದ ಸಮಾಜಕ್ಕೆ ಆಘಾತವಾಗಿದೆ. ಸಮಾಜ ಬಾಂಧವರು ಸ್ವ ಇಚ್ಛೆಯಿಂದ ಗೌರವಯುತವಾಗಿ ದೇಣಿಗೆ ಕೊಟ್ಟಿದ್ದು ಯಾರಿಂದಲೂ ಭಿಕ್ಷೆ ಬೇಡಿ ಕಟ್ಟಿದ್ದಲ್ಲ. ಅವರು ತಮ್ಮ ಮಾತು ಹಿಂಪಡೆದು ಸಮಾಜದಲ್ಲಿ ಕ್ಷಮೆ ಕೇಳಬೇಕು. ನಮ್ಮ ಸಮಾಜದ ಕಟ್ಟಡ ಕಟ್ಟುವಲ್ಲಿ ಸಮಾಜ ಬಾಂಧವರು ತನುಮನ ಧನ ಸಹಕಾರದಿಂದ ಕಟ್ಟಡ ಸಮಿತಿ ಅಧ್ಯಕ್ಷರು ಮತ್ತು ಜಿಲ್ಲಾ ನಾಮಧಾರಿ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಭವ್ಯ ಸಭಾಭವನ ತಲೆ ಎತ್ತಿ ನಿಂತಿದೆ. ಮಂಜುನಾಥ್ ನಾಯ್ಕ್ ಹೇಳಿಕೊಳ್ಳುತ್ತಿರುವಂತೆ ಒಬ್ಬ ವ್ಯಕ್ತಿಯ ಪ್ರಯತ್ನದಿಂದ ಈ ಕಟ್ಟಡ ಕಟ್ಟಿದ್ದಲ್ಲ ಎಂದರು. ಜಾತಿ ವಿಷಯ ಪ್ರಸ್ತಾಪ ಮಾಡಿ ಮಾತನಾಡಿದವರ ವಿರುದ್ಧ ಚುನಾವಣೆ ಅಧಿಕಾರಿಗಳು ಇನ್ನೂ ತನಕ ಪ್ರಕರಣ ದಾಖಲು ಮಾಡಿಲ್ಲ. ತಕ್ಷಣ ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ನಾವು ಪ್ರಕರಣ ದಾಖಲು ಮಾಡ್ತೇವೆ. ಚುನಾವಣಾ ಪ್ರಚಾರದ ಸಭೆಯಲ್ಲಿ ಸಮಾಜದ ಸಂಘಟನೆಯ ಜವಾಬ್ದಾರಿ ಸ್ಥಾನದಲ್ಲಿರುವ ಯಾವುದೇ ವ್ಯಕ್ತಿಗಳು ಸಮಾಜದ ನಿಲುವನ್ನ ಪ್ರಕಟಿಸುವ ಹಕ್ಕನ್ನ ಯಾರೂ ಹೊಂದಿಲ್ಲ. ಶಾಸಕ ಸುನಿಲ್ ನಾಯ್ಕ್ ಸರ್ಕಾರದಿಂದ ಕಾನೂನುಬದ್ಧವಾಗಿ ದೊರಕಬಹುದಾದ ಅನುದಾನ ನಮ್ಮ ಕಟ್ಟಡ ನಿಧಿಗೆ ಕೊಡಿಸಿದ್ದಾರೆ. ಅವರಿಂದ ಕಟ್ಟಡ ಕಟ್ಟುವ ಬಗ್ಗೆ ದೊಡ್ಡ ಸಹಾಯ ಸಿಕ್ಕಿದೆ. ಅದಕ್ಕಾಗಿ ಉದ್ಘಾಟನಾ ಸಂದರ್ಭದಲ್ಲಿ ಅಭಿನಂದಿಸಲಾಗಿದೆ. ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಶಾಸಕರ ಅವಧಿಯಲ್ಲಿ ಸಹಾಯ ಮಾಡಿದ್ದು ಅವರನ್ನ ಅಭಿನಂದಿಸಲಾಗಿದೆ. ನಾಮಧಾರಿ ಸಮುದಾಯ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ. ನಮ್ಮ ಸಮಾಜದ ಮುಖಂಡರು ಎಲ್ಲಾ ಪಕ್ಷಗಳಲ್ಲೂ ಗುರುತಿಸಿಕೊಂಡಿದ್ದಾರೆ. ಮಾಹಿತಿಯ ಕೊರತೆಯಿಂದ ಮಂಜುನಾಥ್ ನಾಯ್ಕ್ ಕೊಟ್ಟ ಕ್ಷುಲ್ಲಕ ಹೇಳಿಕೆಯನ್ನ ಸಂಘದ ಪದಾಧಿಕಾರಿಗಳು ಒಕ್ಕೊರಲಿನಿಂದ ಧಿಕ್ಕರಿಸುತ್ತೇವೆ ಎಂದರು. ಸಮಾಜದ ಅಧ್ಯಕ್ಷ ಸ್ಥಾನದಿಂದ ಹೊರಬಂದು ಮಾತನಾಡಿ, ಒಂದು ರಾಜಕೀಯ ಪಕ್ಷದ ಪರವಾಗಿ ಮಾತನಾಡಿ, ನಿಮ್ಮ ಈ ಹೇಳಿಕೆ ಬಹುಸಂಖ್ಯಾತ ನಾಮಧಾರಿ ಸಮಾಜದವರಿಗೆ ತುಂಬಾ ನೋವುಂಟಾಗಿದೆ ಮತ್ತು ಇನ್ನು ಮುಂದೆ ತಾಲೂಕಾ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮನ್ನ ನಾವು ಬೆಂಬಲಿಸುತ್ತಿಲ್ಲ ಮತ್ತು ನಿಮ್ಮನ್ನ ಅಧ್ಯಕ್ಷರೆಂದು ನಾವು ಪರಿಗಣಿಸುತ್ತಿಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿದ್ದವರು ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ವಿಜಿ ನಾಯ್ಕ್, ಎಂಜಿ ನಾಯ್ಕ್, ರಾಮಪ್ಪ ನಾಯ್ಕ್, ರಾಮ ನಾಯ್ಕ್, ಡಿಎಂ ನಾಯ್ಕ್ ಇದ್ದರು. ಮುರುಡೇಶ್ವರದಲ್ಲಿ ರಾಜಕೀಯ ಸಭೆಯಲ್ಲಿ ನಾಮಧಾರಿ ಸಮಾಜದ ಪ್ರತಿನಿಧಿಯಾಗಿ ಅವರು ಭಾಗವಹಿಸಿ ಸಮಾಜದ ಮತ್ತು ಕಟ್ಟಡದ ಕುರಿತು ಮಾತನಾಡಿದಂತಹ ಮಾತುಗಳು ಇಡೀ ಸಮಾಜ ಬಾಂಧವರಿಗೆ ನೋವುಂಟು ಮಾಡಿದೆ. ಈ ಕಟ್ಟಡ ಮಂಜುನಾಥ್ ನಾಯ್ಕರು ತಾಲೂಕಾ ನಾಮಧಾರಿ ಸಂಘದ ಅಧ್ಯಕ್ಷರು. ಆದರೆ ಈ ಕಟ್ಟಡ ಜಿಲ್ಲಾ ಸಂಘದ ಅಡಿಯಲ್ಲಿ ಬರುವಂಥದ್ದು. ಜಿಲ್ಲಾ ಸಂಘದ ಅಧ್ಯಕ್ಷರು ಮಾಜಿ ಮಂತ್ರಿಗಳು ಆದಂಥ ಶ್ರೀಯುತ ಆರ್.ಎನ್. ನಾಯ್ಕರು. ಅವರ ಗಮನಕ್ಕೆ ತರದೆ ಏಕಾಏಕಿ ಹೋಗಿ ತಾನೇ ಈ ಕಟ್ಟಡವನ್ನು ಕಟ್ಟಿದವನು ಅನ್ನುವ ಅರ್ಥ ಬರುವ ಹಾಗೆ ಸಮಾಜಕ್ಕೆ ಅವಹೇಳನಕಾರಿಯಾದಂಥ ಕೆಲವು ಪದಗಳನ್ನು ಸಹ ಬಳಸಿ ಅಲ್ಲಿ ಮಾತನಾಡಿದ್ದಾರೆ. ಇದು ಸಮಾಜದ ಬಾಂಧವರಿಗೆ ತುಂಬ ನೋವುಂಟು ಮಾಡಿದೆ.
ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ. ಏಪ್ರಿಲ್ 14ರಿಂದ 16ರವರೆಗೆ 3 ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ. ಕೈಗೆಟುಕುವ ಶ್ರೇಣಿ %95, ಜೀವಿತಾವಧಿ ವಿನಿಮಯ ಮೌಲ್ಯ %90, ಜೀವಿತಾವಧಿಯ ಕ್ಯಾಶ್ ಬ್ಯಾಕ್, ಅಚ್ಚರಿಯ ದರ, ಅಪರೂಪದ ವಿನ್ಯಾಸ, ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ. ಒಮ್ಮೆ ಭೇಟಿ ನೀಡಿ, ಖರೀದಿಸಿ, ಆನಂದಿಸಿ. Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.